ನಮ್ಮ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಈಗ ಊಬರ್ ಸಂಸ್ಥೆ ಅವ್ರು ಏನ್ ಹೇಳ್ತಿದ್ದಾರೆ, ಸೊ ಅವ್ರವರೆಗೂ ವಿಚಾರ ತಲುಪಿಸಿದೀರಾ ಏನಂತ? ಊಬರ್ ಸಂಸ್ಥೆಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನನ್ನ ಆಕ್ಚುಲಿ ಹೇಳ್ಬೇಕು, ನನ್ನ ಫೇಸ್ಬುಕ್ ಅಲ್ಲಿ ಓಲಾ ಊಬರ್ ಆಲ್ಮೋಸ್ಟ್ ಎಲ್ಲರೂ ಫಾಲೋವರ್ ಇದ್ದಾರೆ. ಊಬರ್ಗೂ ರೀಚ್ ಆಗಿದೆ ಅನ್ನೋದಕ್ಕಿಂತ ಯಾರೋ ಒಬ್ಬ ರೈಡರ್ ಕೂಡ ಫೋನ್ ಮಾಡಿ ಹೇಳಿದಾನೆ, ಫೋನ್ ಮಾಡಿ ಮಾತಾಡಿದಾನೆ. ಅವರು ಓಪನ್ ಆಗಿ ಹೇಳಿದ್ರು, ನೋಡಿ ನಾವು ಕೊಡೋದು ಬರೀ ಮೆಡಿಕಲ್ ಇನ್ಶೂರೆನ್ಸ್ ಅಷ್ಟೇ, ಅಂದ್ರೆ ಹೆಲ್ತ್ ಸಂಬಂಧಪಟ್ಟಿರೋ ಹಾಗೆ ನಾವು ಇನ್ಶೂರೆನ್ಸ್ ಕೊಡ್ತೀವಿ ಹೊರತು ಆಕ್ಸಿಡೆಂಟ್ಗೆ ಇನ್ಶೂರೆನ್ಸ್ ನಾವು ಕೊಡಲ್ಲ, ಮತ್ತೆ ಪ್ರಯಾಣಿಕರುಗಳು ಆಕ್ಸಿಡೆಂಟ್ ಆದ್ರೂ ಕೂಡ ಅವ್ರಿಗೆ ನಾವು ಇನ್ಶೂರೆನ್ಸ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಕೊಡಕ್ ಬರಲ್ಲ ಸರ್, ಹೆಂಗ್ ಕೊಡ್ತಾರ ಅವರು? ಕೊಡಕ್ ಸಾಧ್ಯನೇ ಇಲ್ಲ. ಏನ್ ಕಮರ್ಷಿಯಲ್ ವೆಹಿಕಲ್ ಕೊಡೋದಕ್ಕೆ? ನೀವು ಬೇಕಾದ್ರೆ ನೋಡಿ, ಈಗ ನೀವು ಓಲಾ ಈಗ ಕ್ಯಾಬ್ಗಳನ್ನ ಬುಕ್ ಮಾಡಿ, ಆಟೋನ ಬುಕ್ ಮಾಡಿ, ಪ್ರತಿ ರೈಡಲ್ಲೂ ಕೂಡ ಪ್ರಯಾಣಿಕರಿಂದ ₹3, ₹2, ₹5 ಅಂತ ಹೇಳಿ ಇನ್ಶೂರೆನ್ಸ್ಗೆ ಹಣ ತಗೊಂತಾನೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ. ಯಾಕೆ ಅಂದ್ರೆ ಕಸ್ಟಮರ್ಗಳಿಗೂ ಕೂಡ ಹಣ ಅವ್ನಿಗೆ ಏನಾದ್ರು ಆದ್ರೆ ಕೊಡ್ತೀವಿ ಅನ್ನೋ ರೀತಿಲಿ ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಂತಾರೆ. ಆದ್ರೆ ಇವರೆಲ್ಲ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಹೆಂಗ್ ಕ್ಲೈಮಿಂಗ್ ಕೊಡಕ್ ಬರ್ತದೆ? ಈಗ ರೈಡರ್ಗಳಿಗೂ ನಾವು ದುಡ್ಡು, ನಾವು ನಿಮ್ಗೆ ಏನಾದ್ರು ಆದ್ರೆ ನಾವು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಒಬ್ರಿಗೂ ಕೊಟ್ಟಿದ್ದಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಬರೀ ಮೆಡಿಕಲ್, ಅವ್ನಿಗೇನಾದ್ರೂ ಜ್ವರ ಬಂದ್ರೆ, ಏನೋ ಒಂದ್ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಬರೀ ಮೆಡಿಕಲ್ ಕ್ಲೈಮ್, ಅದು ಅವನು ದುಡ್ಡು ಕೈಯಿಂದ ಹಾಕಿ ಆ ಬಿಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಇವ್ನ ಸಂಸ್ಥೆ ಕೊಟ್ಟು, ಅವ್ನು ಯಾವನೋ ಮೇಲೆ ಕೆಳಗಡೆ ಇರೋರೆಲ್ಲ ಮೇಲೆ ಕೆಳಗೆ ಮೇಲು ಗೀಳು ಎಲ್ಲ ಹಾಕೊಂಡು ಅವ್ರ ಕಡೆಯಿಂದ ಬರೋ ರೀಪ್ಲೇ ನೋಡ್ಕೊಂಡು ಹಣ ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ. ಬ್ರದರ್, ಸರ್ಕಾರನೇ ಕೊಡಲ್ಲ. ಸರ್ಕಾರದ ಹತ್ರನೇ ನಮ್ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ನಮ್ ದಾಖಲೆಗಳನ್ನ ಕೊಟ್ಟು ಇಲಾಖೆಗಳ ಕಡೆಯಿಂದನೇ ನಮ್ಗೆ ಕೊಡ್ರಾಯ ಅಂದ್ರೇನೆ 108 ತನಿಖೆಗಳನ್ನ ಮಾಡಿಸಿ ಅದು ಕೊಡೋಷ್ಟ್ರಲ್ಲಿ ವರ್ಷಾನ್ಗಟ್ಲೆ ಆಯ್ತದೆ. ಅಂತವ್ರಲ್ಲಿ ಇವೆಲ್ಲ ಕಾರ್ಪೊರೇಟ್ ಸಂಸ್ಥೆಗಳು ಎಲ್ಲಿಂದ ಕೊಡ್ತಾರೆ? ಹಂಗಾಗಿ ಅವರೆಲ್ಲ ಸುಮ್ಮನೆ ಏನೋ ಒಂದು ಆಶಾ ಗೋಪುರಗಳನ್ನ ಇಟ್ಕೊಂಡು ಈ ಸಂಸ್ಥೆಯವ್ರಗಳನ್ನ ನಂಬ್ಕೊಂಡು ಈ 2 ವೀಲರ್ಗಳನ್ನ ತಗೊಂಡು ಈ ರೈಡಿಂಗ್ ಕೆಲಸಗಳನ್ನ ಮಾಡಕ್ ಏನ್ ಹೋಗ್ತಾ ಇದಾರಲ್ಲ, ಈ ದಡ್ರಿಗೆ ಅರ್ಥ ಆಗ್ಬೇಕು. ನಾವು ಪ್ರಯಾಣಿಕರು ಸೇವೆ ಕೊಡಬಾರ್ದು. ಹೌದು, ನಾನು 2 ವೀಲರ್ ಅಲ್ಲೇ ದುಡಿಬೇಕಾ? ದುಡಿರಿ, ಬೇಡ ಅಂತ ಹೇಳಲ್ಲ. ಫುಡ್ ಡೆಲಿವರಿ ಮಾಡಿ, ಮೆಡಿಸಿನ್ ಡೆಲಿವರಿ ಮಾಡಿ, ಕೊರಿಯರ್ ಸೇವೆ ಮಾಡಿ, ಯಾರು ಬೇಡ ಅಂದಿದ್ದು? ಇಲ್ವಾ ಬೇಡವಾ, ನಾವು ಡ್ರೈವಿಂಗ್ ಫೀಲ್ಡ್ಗೆ ಬರ್ತೀವಿ ಅಂತೀರಾ? ತಗೊಳ್ಳಿ, ಆಟೋ ತಗೊಳ್ಳಿ, ಕ್ಯಾಬ್ ತಗೊಳ್ಳಿ, ಕಮರ್ಷಿಯಲ್ ವೆಹಿಕಲ್ಗಳನ್ನ ತಗೊಂಡು ದುಡಿರಿ. ಯಾರು ಬೇಡ ಅಂತ ಹೇಳಿದ್ದು? ತಗೊಳಕ್ ಆಗದೇ ಇಲ್ವಾ? ಡ್ರೈವರ್ ಕೆಲಸ ಮಾಡಿ, 1 ವರ್ಷ 2 ವರ್ಷ 3 ವರ್ಷ ಡ್ರೈವರ್ ಕೆಲಸ ಮಾಡಿ ಸೇವಿಂಗ್ ಮಾಡ್ಕೊಂಡು ತಗೊಳ್ಳಿ ವೆಹಿಕಲ್ನ. ಯಾರು ಬೇಡ ಅಂತ ಹೇಳಿದ್ದು? ನಮ್ಗೆ 2 ವೀಲರ್ ಅದರಿಂದಾನೇ ಹೊಟ್ಟೆಪಾಡು ನಡಿಬೇಕು, ನಮ್ಗೆ ಅದರಲ್ಲೇ ಜೀವನ ಸಾಗ್ಬೇಕು ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ಇಲ್ವಲ್ಲ ನಿಮ್ದು. ನಮ್ ಕರ್ನಾಟಕ ಸರ್ಕಾರ ಕಮರ್ಷಿಯಲ್ ವೆಹಿಕಲ್ ಮಾಡಿಲ್ಲ. ಅದಕ್ಕೆ ಅಲ್ವಾ ಹೈಕೋರ್ಟ್ ಕೂಡ ಕೊಡ್ರಯ್ಯ, ಏನ್ ಸ್ಟೇಟ್ಮೆಂಟ್ ಕೊಡ್ತೀರಾ ಕೊಡ್ರಿ ಇದಕ್ಕೆ ಅಂತ ಹೇಳಿ ಕೇಳ್ತಾ ಇರೋದು. ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ಕೋರ್ಟ್ ತಾನೇ ಏನ್ ಮಾಡಕ್ ಬರುತ್ತೆ? ಏನು ಮಾಡಕ್ ಬರೋದಿಲ್ಲ. ಹಂಗಾಗಿ 22ನೇ ತಾರೀಕುವರೆಗೂ ನಾವು ಕೂಡ ಕಾದ್ ನೋಡ್ತಾ ಇದೀವಿ ಸರ್. ಸರ್, ಈಗ ನೀವಂದ್ರೆ ಈಗ ಹುಡುಗನ ರೀಚ್ ಮಾಡಿದೀವಿ, ಅವ್ರು ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ, ರೈಡರ್ನ ತಲುಪಿಸಂತ. ಸೊ ಇದನ್ನ ನೀವು ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಯಾಕೆ ಊಬರ್ ಕಂಪ್ನಿನ ಒಂದು ಪ್ರಶ್ನೆ ಮಾಡಬಾರ್ದು? ಸರ್, ಈಗ ಯಾಕಂದ್ರೆ ಈಗ ಏನಕ್ಕಂದ್ರೆ ಸರ್, ಇಷ್ಟು ದಿನಗಳ ಕಾಲ ರೈಡರ್ಸ್ಗೂ ಗೊತ್ತಿರ್ಲಿಲ್ಲ. ಹೇಳಿ ಈಗ ರೈಡರ್ಸ್ಗೆ ಏನ್ ಮಾಡ್ತಿದ್ರು ಅಂದ್ರೆ, ಬನ್ನಿ ಡ್ಯೂಟಿ ಮಾಡಿ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಿ. ಈ ಒಂದು ಘಟನೆಯಿಂದ ಒಂದಷ್ಟು ಜನಕ್ಕೆ, ಇವಾಗ ನಿಮ್ಮಿಂದನೇ ಈ ಘಟನೆ ಆಚೆ ಬಂದಿರೋದ್ರಿಂದ ಒಂದಷ್ಟು ಜನಕ್ಕೆ ಬುದ್ಧಿ ಬರ್ತಾ ಇದೆ. ನೀವ್ ಹೇಳೋದೇನಂದ್ರೆ ಊಬರ್ ಹತ್ರ ಯಾಕೆ ಹೋಗಿ ನೀವು ಅದನ್ನ ಯಾಕೆ ಪ್ರಶ್ನೆ ಮಾಡಿ ಕೇಳಬಾರ್ದು ಅಂತ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಬ್ರದರ್. ಆ ಮಹಿಳೆ ಬಂದು ಊಬರ್ ಅಲ್ಲಿ ಬುಕ್ ಮಾಡಿರುವಂತ ಡೈರೆಕ್ಟ್ ಪರ್ಸನ್ ಅಲ್ಲ. ಓಕೆ, ಡೈರೆಕ್ಟ್ ಪರ್ಸನ್ ಯಾರು? ಅಲ್ಲಿ ಕೆಲ್ಸಕ್ಕೆ ಬಾರಮ್ಮ ಅಂತ ಹೇಳಿ ಈತ ಬುಕ್ ಮಾಡಿರೋ ಅಂತವನು. ಬುಕ್ ಮಾಡಿರೋ ಪರ್ಸನ್ ಏನಾಗಿದ್ದಾನೆ? ಚೆನ್ನಾಗಿದ್ದಾನೆ, ಅವನು ಗುಂಡ್ಗಲ್ಲಿದ್ದಂಗಿದ್ದಾನೆ. ಓಕೆ, ಇಲ್ಲಿ ಬಿದ್ದಿರೋದು ಯಾರೋ ಇನ್ನೊಬ್ರು ಅನದರ್ ಪರ್ಸನ್. ನಮ್ಗೆ ಗೊತ್ತಿದೆ ಇದ್ರಲ್ಲಿ ಉದ್ದ ಆಳ ಎಲ್ಲ ಅಳದು ಸೂಗ ಇರೋದ್ರಿಂದ ನಾನು ಸುಮ್ನೆ ಹೋಗನ್ ಬರ್ರಿ ಊಬರ್ ಹತ್ರ ಹೋಗಿ ಗಲಾಟೆ ಮಾಡೋಣ ಅಂದ್ರೆ ಅಲ್ಲಿ ಅದು ಶೋಭೆ ತರಲ್ಲ. ಹಂಗಾಗಿ ಆಮೇಲೆ ನೀವು ಆತರ ಘಟನೆ ನಡೆದಿದ್ರು ಕೂಡ ಅಲ್ಲಿ ಹೋಗೋದು ವ್ಯರ್ಥ. ಯಾಕೆಂದ್ರೆ ನಾನೇ ನೋಡಿದೀನಿ, ಒಂದು ಏರ್ಪೋರ್ಟ್ ಅಲ್ಲಿ ಒಂದು ಘಟನೆ ನಡೀತು. ನಾನೇ ಡೆಡ್ ಬಾಡಿನ ತಗೊಂಡೋಗಿ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಹಾಕ್ಸಿ ಅವ್ರ ಕುಟುಂಬಕ್ಕೆ 5 ಲಕ್ಷ ಕೊಡ್ಸ್ಕೊಟ್ಟಿದ್ದು. ಹಿಂದೆ ಆತರ ಎಲ್ಲ ಮಾಡಿದೀವಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇಲ್ಲ ಆತರ ಬರಲ್ಲ. ಯಾಕಂದ್ರೆ ಬುಕ್ ಮಾಡ್ದವನೇ ಯಾರೋ, ಅಲ್ಲಿ ಬಂದಿರೋ ಪರ್ಸನ್ ಲೇಡಿನೋ ಯಾರೋ. ಅದು ಇಲ್ಲಿ ಯಾರಿಗೆ ಲಿಂಕ್ ಆಗುತ್ತೆ ಅಂದ್ರೆ ಆ 2 ವೀಲರ್ ಅವನು ಲಿಂಕ್ ಆಗುತ್ತೆ. ಆ ರೈಡರ್ ಪ್ಲಸ್ RC ಓನರ್ ಇವರಿಬ್ರಿಗೆ ಆ ಮಹಿಳೆದು ಲಿಂಕ್ ಆಗೋದ್ರಿಂದ ಇಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಆಗದೆ ಇರುವಂತ ಸ್ಥಿತಿ ಇದೆ. ಆದ್ರೆ ಇದರಿಂದ ಒಂದ್ ಸತ್ಯ ಏನ್ ಗೊತ್ತಾಯ್ತು ಅಂದ್ರೆ, ಈ ರೈಡರ್ಗಳ ತಿಳಿಸ್ಕೊಟ್ಬಿಟ್ರು, ಅವರು ಆಕ್ಸಿಡೆಂಟ್ ಆದ್ರೂ ಕೂಡ ಇನ್ಶೂರೆನ್ಸ್ ಕೊಡಲ್ಲ ಅನ್ಬಿಟ್ರಲ್ಲ. ಇದ್ರ ಮೇಲೆ ಇವ್ರ ಡ್ಯೂಟಿಗಳು ಮಾಡ್ಕೊಂಡು ಅದ್ರಲ್ಲಿ ನಾವು ಬದುಕು ಕಟ್ಕೊಂತೀವಿ ಅಂದ್ರೆ ಇವ್ರಂತ ಮುಟ್ಟಾಡ್ರಿ ಇನ್ನೊಬ್ರು ಇಲ್ಲ. ಕರೆಕ್ಟ್. ಈಗ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಇಷ್ಟ ದಿವಸ ನಾವು ಅದೇ ಈ ರೈಡರ್ಸ್ಗೆ ಗೊತ್ತಿಲ್ವೋ ಅಂದ್ರೆ ಈ ಒಂದು ವಿಚಾರದಿಂದನೇ ಗೊತ್ತಾಗಿದ್ದು ಏನಂತಂದ್ರೆ, ಈ ಆಕ್ಸಿಡೆಂಟ್ಗಳಾದ್ರೆ ಈ ಕಂಪ್ನಿಯವ್ರ ಮುಂದೆ ಬರಲ್ಲ ಅಂತ. ಹೌದು. ಸೊ ಇನ್ ಮುಂದೆ ಬಂದು ರೈಡರ್ಸ್ ಏನಾದ್ರು ಮಾಡಿದ್ರೆ ನೀವ್ ಹೇಳ್ದಂಗೆ ಅದು ಅವ್ರು ಅನುಭವಿಸ್ತಾರೆ. ಸೊ ಅಂತ ಜನಕ್ಕೆ ಅಂತ ರೈಡರ್ಸ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾನ್ ಹೇಳೋದು ಇಷ್ಟೇ ಸರ್. ಈಗ ಆಪ್ ಸಂಸ್ಥೆ ಅಂತ ಇವ್ರು ಏನ್ ಬಂದಿದಾರಲ್ಲ,
ಅವರು ಫಿಕ್ಸು ಸರ್. ಅವ್ರಿಗೆ ಮಾನವೀಯತೆ, ಕರುಣೆ, ಅನುಕಂಪ ಇದ್ಯಾವುದು ಇರೋದಿಲ್ಲ. ಅವ್ರಿಗೆ ಏನಿರುತ್ತೆ, ನಾನ್ ಬಿಸ್ನೆಸ್ ಮಾಡೋದಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ. ನಾನು ಬಡವನ ಹೊಟ್ಟೆ ಮೇಲೆ ಹೊಡಿತೀನೋ, ಪ್ರಯಾಣಿಕರು ಹೊಟ್ಟೆ ಮೇಲೆ ಹೊಡಿತೀನೋ, ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿತೀನೋ, ಸರ್ಕಾರದ ಹೊಟ್ಟೆ ಹೊಡಿತೀನೋ, ಇಲ್ಲ ಕಾನೂನ್ಗೆ ಮಣ್ಣೆರ್ಚ್ಕೊಂಡು ಬದುಕ್ತೀನೋ, ನಾನ್ ದುಡ್ಡು ಮಾಡ್ಬೇಕು ಅಂತಾನೆ ಅವರು ಸಂಸ್ಥೆನ ತಕೊಂಡ್ ಬಂದಿರೋದು. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ? ಮಂತ್ರಿಗಳ ಮಕ್ಕಳು ಶೇರ್ ಹೋಲ್ಡರ್ ಆಗಿರ್ತಾರೆ, ಮಂತ್ರಿಗಳು ಕೂಡ ಶೇರ್ ಹೋಲ್ಡರ್ ಆಗಿರ್ತಾರೆ, IAS IPS ಓದಿರುವಂತ ಅಧಿಕಾರಿಗಳು, ಪೊಲೀಸ್ ಅವರು ಕೂಡ ನನ್ನ ಪ್ರಕಾರ ಶೇರ್ ಹೋಲ್ಡರ್ಗಳಾಗಿರ್ತಾರೆ. ಡೇಟಾ ತೆಗೆದುಬಿಟ್ರೆ ಅವ್ರದ್ದು ಬಂದ್ಬಿಡುತ್ತೆ ಎಲ್ಲ. ಅದರಲ್ಲಿ ಸುಮ್ನೆ ಅಲ್ಲಿ ಅವ್ರದ್ದು ಬಂಡವಾಳಗಳಿಲ್ಲದೆ ನಡೆಯಲ್ಲ. ಇಲ್ಲೇನಾಗಿರುತ್ತೆ, ಅವರು ಹೊರಗಡೆ ಯಾರು ತೋರಿಸ್ಕೊಳ್ಳಲ್ಲ, ನಮ್ ಬಂಡವಾಳ ಅಲ್ಲಿದೆ ಅಂತ ಯಾರು ತೋರಿಸ್ಕೊಳ್ಳಲ್ಲ. ಈಗ ನೋಡಿ, ಏಕಾಏಕಿ ಹೈಕೋರ್ಟ್ ಹೇಳ್ಬಿಡ್ತು ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಅನ್ನೋ ರೀತಿಲಿ. ಆಗ ಒಂದಷ್ಟು ಜನ ಮಾತಾಡೋಕೆ ಶುರು ಮಾಡಿದ್ರು. ಯಾಕೆ ಅಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗೋಯ್ತು, ನನ್ನ ಶೇರ್ಗೆ ತೊಂದರೆ ಆಗುತ್ತೆ, ನನ್ನ ಶೇರ್ಗೆ ತೊಂದರೆ ಆಗೋದ್ರಿಂದ ನನಗೆ ಪ್ರಾಫಿಟ್ ಲಾಸ್ ಆಗ್ಬಿಡುತ್ತೆ ಅಂತೇಳಿ. ಇವ್ರಿಗೆ ಏನು ಅಂದ್ರೆ ಹಣ ಬೇಕಷ್ಟೇ, ಯಾರು ಸತ್ರು ಏನೂ ಆಗ್ಬೇಕಾಗಿಲ್ಲ. ಹಂಗಾಗಿ ನಾನ್ ರೈಡರ್ಗಳಿಗೆ ಏನ್ ಹೇಳ್ತೀನಿ, ಅವರು ದುಡ್ಡು ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಬಡವರು, ಅಸಹಾಯಕರು, ಅಂದ್ರೆ ಅಸಹಾಯಕರು ಮೀನ್ಸ್ ಯಾರು? ಉದ್ಯೋಗಗಳಿಲ್ದೆ, ವಿಧಿನೇ ಇಲ್ಲ ಅಪ್ಪ, ನಾನು ದುಡಿಮೆ ಮಾಡ್ಲೇಬೇಕು, ನಾನು ದುಡ್ಕೊಂಡ್ ತಿನ್ಲೇಬೇಕು ಅನ್ನೋ ರೀತಿಯಲ್ಲಿ ಯಾರು ಪರದಾಡ್ತಿರ್ತಾರೆ, ಇಂಥವ್ರಿಗೆ ನಾವೊಂದು ಉದ್ಯೋಗದ ಅವಕಾಶ ಕೊಡ್ತೀವಿ ಅನ್ಕೊಂಡು ಇವ್ರೇನು ಈ ಒಂದು ಅಕ್ರಮ ಬಿಸ್ನೆಸ್ಗೆ ತೊಡಗಿಸ್ಕೊಂತಾರೆ. ಇವು ಲೀಗಲ್ಲ ಇಲ್ಲೀಗಲ್ಲ ಅಂತ ನೋಡ್ಕೊಳ್ಬೇಕು. ಈಗ ಇಲ್ಲೇ ತಗೊಳ್ಳಿ, ನಮ್ ಕ್ಯಾಬ್ಗಳು ಮತ್ತೆ ಆಟೋಗಳು, ಇವು ಕೂಡ ಈ ಸಂಸ್ಥೆಗಳಲ್ಲಿ ಓಡೋ ಆಗಿಲ್ಲ. ಯಾಕೆ ಅಂದ್ರೆ ಇವ್ರುಗಳು ಲೈಸೆನ್ಸ್ ಇಲ್ಲ, ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ. ಆದ್ರೂ ಕೂಡ ನಾವ್ ಅಲ್ಲಿ ಯಾಕೆ ಗಾಡಿ ಓಡಿಸ್ತಿದೀವಿ ಅಂದ್ರೆ, ಆ ಸಂಸ್ಥೆ ನಂಬ್ಕೊಂಡು ಗಾಡಿ ಓಡಿಸ್ತಿಲ್ಲ, ನಮ್ ಗಾಡಿಗಳ ಮೇಲೆ ಡಾಕ್ಯುಮೆಂಟ್ ಗಳನ್ನ ನಂಬ್ಕೊಂಡು ನಾವು ಗಾಡಿ ಓಡಿಸ್ತೀವಿ. ಆಯ್ತು, ಅವ್ನು 420ನೇ ಇರ್ಬೋದು, ಆದ್ರೆ ನನ್ ಗಾಡಿ ಡಾಕ್ಯುಮೆಂಟ್, ಅದ್ರಲ್ಲಿ ಎಷ್ಟು ಜನ ಆದ್ರೂ ಸತ್ರು ನನಗೆ ಟೆನ್ಷನ್ ಇಲ್ಲ. ಯಾಕೆ ಹೇಳಿ? ಡಾಕ್ಯುಮೆಂಟ್ ಇದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂತೀನಿ ಬಿಡು ಅನ್ನೋ ಒಂದು ಕೆಪಾಸಿಟಿ. ಅವ್ನು ಊಬರ್ ಅಲ್ಲ ಯಾವ್ದ್ರಲ್ಲಾರ ಬರ್ಲಿ. ಯಾಕೆಂದ್ರೆ ಬ್ರದರ್, ಅವರು ಕಾನೂನ್ನ ಒಳ್ಳೆ ವಿಚಾರಕ್ಕಿಂತ ಲೂಪ್ ಹೋಲ್ಸ್ಗಳನ್ನ ಇಟ್ಟು ಬಿಸ್ನೆಸ್ ನಡೆಸೋರು. ಅವ್ರಿಗೆ ಗೊತ್ತಿದೆ ನಾವ್ ಹೆಂಗ್ ಸೇಫರ್ ಝೋನ್ ಅಲ್ಲಿ ಇರ್ಬೇಕು, ನಾವ್ ಹೆಂಗೆ ಇದರಿಂದ ಬಚಾವ್ ಆಗ್ಬೇಕು ಅಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಮ್ ಬಡವರು ಗೊತ್ತಿಲ್ಲ. ಬಡವರು ಯಾರೋ ಸಣ್ಣ ಪುಟ್ಟ ಲಾಯರ್ಗಳನ್ನ ಹೋಗಿ ಭೇಟಿ ಮಾಡೋದು, ಅವರು ಒಂದಷ್ಟು ಎಷ್ಟೋ ತಿಳ್ಕೊಂಡಿರ್ತಾರೆ. ಆ ಲಾಯರ್ಗಳಿಗೂ ಇವ್ನಿಗೆ ಏನು ಗೊತ್ತಿಲ್ಲ ಅಂದ್ರೆ ಇನ್ನೂ ಪೀಕಕ್ ಶುರು ಮಾಡ್ತಾರೆ. ನಮ್ ವ್ಯವಸ್ಥೆ ಇರೋದೇ ಹಿಂಗೆ, ನಾಲೆಡ್ಜ್ ಇಲ್ಲ ಅಂದ್ರೆ ಅವನ್ನ ಗುಡ್ಸಿ ಗುಂಡಾಂತರ ಮಾಡಾಕ್ ಕೊಡ್ತಾರೆ. ಇದು ನಮ್ ವ್ಯವಸ್ಥೆ ಇರೋದು. ಹಂಗಾಗಿ ಏನ್ ಮಾಡ್ತಾರೆ, ಜನ ಎದುರ್ಕೊಂತಾರೆ, ಬಿಡು ಯಾಕೆ ನಮ್ಗೆ ಕೋರ್ಟು ಕಾನೂನು ಕೇಸು ಅನ್ಕೊಂಡು. ಈ ತರ ಇದ್ಬೇಕಾದ್ರೆ ಲೀಗಲ್ ಆಗಿ ಇರೋ ಕಡೆ ನೀವು ದುಡಿಮೆ ಮಾಡಿ. ಅಲ್ಲಿ ತುಂಬಾ ಜನ ಅಂತಾರೆ, ಏನ್ ಆಟೋದಲ್ಲೇ ಆಗಲ್ವಾ ಆಕ್ಸಿಡೆಂಟು, ಪ್ರಶ್ನೆಗೆ ಹೇಳ್ತಾರೆ, ಬೈಕಲ್ಲೇ ಯಾಕೆ ಪ್ರಶ್ನೆ ಮಾಡಿ ಕೇಳ್ತೀರಾ? ಅಗ್ರಿಗುರು ಆಟೋದಲ್ಲೂ ಆಗ್ತವೆ, ಕ್ಯಾಬು, ಫ್ಲೈಟು, ಟ್ರೈನು ಎಲ್ಲಾದ್ರಲ್ಲೂ ಆಗ್ತವೆ. ಅದು ಕಮರ್ಷಿಯಲ್ ಪರ್ಪಸ್ಗೆ ಅಂತ ಇರೋಂತ ವೆಹಿಕಲ್ಗಳು. ಅದ್ರಲ್ಲಿ ಏನೇ ಆಕ್ಸಿಡೆಂಟ್ ಆದ್ರೂ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ. ಆಕ್ಸಿಡೆಂಟ್ ಆಗಿ ನರಳಾಡ್ತಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿರೋ ಲಾಯರ್ಗಳು ಕೇಸನ್ನ ಹ್ಯಾಂಡ್ಲ್ ಮಾಡಕ್ ಬಂದ್ರೆ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ ಎಷ್ಟೇ ಬಿಲ್ ಆದ್ರೂ ಕೂಡ ಕಟ್ತಾರೆ. ನಿಮ್ಮ ವೈಟ್ ಬೋರ್ಡ್ ಅಲ್ಲಿ ತರ ಇವಾಗ ಇದೇ ಘಟನೆ ನಡೆದಿದ್ಯಪ್ಪ, ನೀವೆಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ರ, ಅಲ್ಲೆಲ್ಲ ಆಗಲ್ವಾ ಇದು ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಿರಲ್ಲ. ಬರ್ರಯ್ಯ, ಈಗ ಊಬರ್ ಅವ್ರನ್ನ ಕರ್ಕೊಂಡ್ಬಂದು ಕ್ಲೈಮ್ ಮಾಡ್ಸ್ರಿ. ಈಗ ನಿಮ್ಮ 2 ವೀಲರ್ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅನ್ನೋದಾದ್ರೆ ಬರೀ ಯಾವ್ದಾರ ಲಾಯರ್ನ ಕರ್ಕೊಂಡ್ಬಂದು ಈಗ ಅದ್ರ ಬಿಲ್ ಎಲ್ಲ ನಾನು ತಗೊಂತೀನಿ ಜವಾಬ್ದಾರಿ ಅಂತ ಮಾಡೋದಕ್ಕೆ ಹೇಳಿ. ಸರ್, ಅವ್ನು ನನ್ ಯಾವನೋ ಬೇರೆ ರಾಜ್ಯದಿಂದ ಬಂದಿರೋನು ಸರ್, ಇವನು ತಿರ್ಬೋಕಿ ನನ್ ಮಗ, ಅವ್ನು ಯಾರು RC ಓನರು. ಈ ನನ್ನ ಮಕ್ಳು ಇಂಥವ್ರು ತುಂಬಾ ಜನ ಇದ್ದಾರೆ. ನಮ್ ರಾಜ್ಯಕ್ಕೆ ಹೊರ ರಾಜ್ಯದಿಂದ ಬಂದಿರುವಂತವ್ರು ತುಂಬಾ ಜನ ಇದ್ದಾರೆ. ಆಕ್ಚುಲಿ ನಮ್ ರಾಜ್ಯಕ್ಕೆ ತುಂಬಾ ಜನದ ಹೊರಗಡೆಯಿಂದ ಬಂದಿರೋರು ಇದ್ದಾರೆ. ಅವರು ಕ್ಯಾಬಲ್ಲಿ ಡ್ರೈವರ್ ಕೆಲಸ ಮಾಡ್ತಾರೋ, ಇಲ್ಲ ಆಟೋ ಓಡಿಸ್ತಾರೋ, ಇಲ್ಲ 2 ವೀಲರೇ ಓಡಿಸ್ತಾರೋ, ಇನ್ನೊಂದು ಓಡಿಸ್ತಾರೋ. ಆದ್ರೆ ಇಲ್ಲಿ ಮೇನ್ ಏನ್ ಗೊತ್ತಾ, ಸತ್ಯ ತಿಳ್ಕೊಳ್ಬೇಕಾಗಿರೋದು, ಅಲ್ಲಿ ಓಡಿಸೋ ಅಂತ ವ್ಯಕ್ತಿ ನಮ್ಮ ಕರ್ನಾಟಕದ ಮೂಲ ನಿವಾಸಿ ಆಗಿದ್ರೆ ಏನ್ ಬೇಕಾದ್ರೂ ಫೈಟ್ ಮಾಡ್ಬೋದು. ಎಲ್ಲಿಂದಲೋ ಬಂದಿರ್ತಾರೆ, ಇಲ್ಲಿ ಡ್ರೈವರ್ ಕೆಲಸ ಮಾಡ್ತಿರ್ತಾರೆ, ಅಂತವ್ರು ಗಾಡಿಯಲ್ಲಿ ಕೂತ್ಕೊಳ್ಳೋದೇ ದೊಡ್ಡ ತಪ್ಪು. ಅವ್ನು ಏನೋ ಒಂದು ತೊಂದರೆ ಮಾಡ್ದ, ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲೇನ್ ಡ್ರೈವರ್ ಕೆಲಸ ಮಾಡ್ತಿರ್ತಾರೆ, ಅಂತ ಡ್ರೈವರ್ ಕೆಲಸ ಮಾಡೋ ಅಂತವ್ರು ಗಾಡಿಗಳಲ್ಲಿ ಪ್ರಯಾಣಿಕರು ಓಡಾಡೋದೇ ದೊಡ್ಡ ತಪ್ಪು. ಯಾಕೆ ಅಂದ್ರೆ ಅವರಿಂದ ಏನೇ ಆಕ್ಸಿಡೆಂಟ್ ಗಳಾಗೋಯ್ತು ಅಂದ್ರೂ ಅವ್ರೇನಾದ್ರೂ ಅವ್ರ ರಾಜ್ಯಗಳು ಓಡೋಗ್ಬಿಟ್ರೆ ಅಂತವ್ರ ಹತ್ರ ಏನು ವಸೂಲಿ ಮಾಡಕ್ ಆಗಲ್ರಿ, ತುಂಬಾ ಕಷ್ಟ ಇದೆ. ಇದು ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂದ್ರೆ ನಮ್ಮ ಇಲಾಖೆಗಳು, ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಜಾಗೃತಿಗಳು ಮೂಡಿಸ್ಬೇಕು. ಯಾರು ಮೂಡ್ಸಕ್ ರೆಡಿ ಇಲ್ಲ. ಏನಾಗ್ಬಿಟ್ಟಿದೆ ಅಂದ್ರೆ, ಆಕ್ಸಿಡೆಂಟಾ ಬಂದಿದ್ಯಾ, ಇವನ ಹತ್ರ ಎಷ್ಟು ಕುಯ್ಕೊಳ್ಳೋಣ, ಅವನ ಹತ್ರ ಎಷ್ಟು ಕುಯ್ಕೊಳ್ಳೋಣ, ಹೆಂಗ್ ರಾಜಿ ಮಾಡ್ಬಿಟ್ಟು ಇವ್ರ ಹಣೆ ಬರ ಇವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅನ್ನೋ ಈ ತರ ಮೆಂಟಾಲಿಟಿಯಲ್ಲಿ ಅಧಿಕಾರಿಗಳು ವಲಯ ಇದೆ. ಎಷ್ಟಾಗುತ್ತೋ ಅಷ್ಟು ಜನರ ಹತ್ರ ಕಿತ್ಕೊಂಡ್ ತಿನ್ಬೇಕಷ್ಟೇ. ಅವನಿಗೆ ಕಾನೂನು ಅರಿವು ಮೂಡ್ಸೋಣ, ಅವ್ನಿಗೆ ಹೆಂಗೆ ಅದರಲ್ಲಿ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ತಿಳಿಸ್ಕೊಡ್ಬೇಕು, ಸಂವಿಧಾನ ಏನ್ ಹೇಳಿದೆ ಅದನ್ನ ಪಾಠ ಮಾಡ್ಬೇಕಾಗಿರೋರು ನಾವು ಅನ್ನೋ ಒಂದು ಮನಸ್ಥಿತಿ ಯಾರಲ್ಲೂ ಇಲ್ಲ ಸರ್. ನಾನ್ ಉದ್ದ ಆಳ ಆಗಲ್ಲ ನೋಡಿರೋ ಪ್ರಕಾರದಲ್ಲಿ ಯಾರಿಗೂ ಆ ಮನಸ್ಥಿತಿ ಇಲ್ಲ.
ಒಟ್ನಲ್ಲಿ ಯಾವ್ದೋ ಒಂದ್ ಪ್ರಕರಣ ಬಂತಾ ಎದುರಾಳಿ ನೋಡ್ತಾರೆ, ಡಮ್ಮಿ ಪೀಸಾ ಗುಂಜು, ಅವನ್ ಮನೆ ಹಾಳಾಗೋದ್ರು ಪರವಾಗಿಲ್ಲ ಗುಂಜು ಅನ್ನೋ ರೀತಿ ಗುಂಜ್ಕೊಂತಾರೆ. ಇದು ವ್ಯವಸ್ಥೆ ಇರೋದು. ಹಂಗಾಗಿ ಇಲ್ಲಿ ಜನ ಎಚ್ಚೆತ್ಕೊಬೇಕು, ಜನ ತಿಳ್ಕೊಳ್ಬೇಕು. ಜನ ತಿಳ್ಕೊಳ್ದೆ ಹೋದ್ರೆ ಇಲ್ಲಿ ಅವರೇ ಸಫರ್ ಆಗ್ತಾರೆ. ಈಗ ನೋಡಿ, ಈಗ ಈ ವಿಚಾರ ಬಂತು, ನಾವೇನೋ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದೀವಿ. ಈಗ ಈ ವಿಚಾರ ನಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಈಗ ಅವನ ಪರಿಸ್ಥಿತಿ ಏನಾಗ್ಬೇಕಾಗಿತ್ತು ಸರ್? ಈಗ ಆ ಮಹಿಳೆ ನಂಬ್ಕೊಂಡು ಯಾರ್ಯಾರು ಇರ್ತಾರೆ ಸರ್? ಮನೆ ಆಧಾರ ಸ್ತಂಭನೆ ಆತರ ಆಗೋದ್ರೆ ಪಾಪ ಅವ್ರ ದಿಕ್ಕೇನು ಸರ್? ಒಬ್ಬ ಮನುಷ್ಯ ಹಲವಾರು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾನೆ. ಆ ಒಂದು ದಿನ ಆ ಕಮಿಟ್ಮೆಂಟ್ ಏನಾದ್ರು ಎಡವಟ್ಟಾಯ್ತು ಅಂದ್ರೆ ಅವ್ನ ಬದುಕು ಎಲ್ಲಿ ಛಿದ್ರ ವಿಚಿತ್ರ ಆಗೋಗ್ಬಿಡ್ತದೆ. ಅಂತದ್ರಲ್ಲಿ ಈಗ ಆ ಮಹಿಳೆಗೆ ಇನ್ನ ಜ್ಞಾನ ಬರ್ತಾ ಇಲ್ಲ. ಆ ರೀತಿ ಆ ಮಹಿಳೆಗೆ ಬೇರೆ ಇನ್ನು ಜ್ಞಾನ ಇಲ್ಲ. ಆ ಮಹಿಳೆ ಜ್ಞಾನ ಯಾವಾಗ ಬರುತ್ತೋ ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು. 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು ಅಂತ. ಅಲ್ಲಿವರೆಗೂ ಅವ್ರ ಕುಟುಂಬದ ಹೆಂಗೆ ನಿರ್ವಹಣೆ ಹೆಂಗ್ ನಡೀತದೆ? ಇದೆಲ್ಲ ಜನ ಅರ್ಥ ಮಾಡ್ಕೊಳ್ಬೇಕು. ಹೌದಪ್ಪ, ನಾವು ಸಾಧ್ಯ ಆದಷ್ಟು. ಈಗ ನೋಡಿ, ಆ ಮಹಿಳೆ ಒಂದ್ ಕ್ಯಾಬಲ್ಲೋ ಆಟೋದಲ್ಲೋ ಬಂದಿದ್ರೆ ತಲೆ ಬುಡ ಹೊಡೆದೋಗ್ತಾ ಇರ್ಲಿಲ್ಲ ಸರ್. ಗಾಡಿ ಗೇಟ್ ಆಗಿರೋದು, ಸಸ್ಪೆನ್ಷನ್ ಹೋಗಿರೋದೋ, ಇಲ್ಲ ಸಾಕಬ್ಸರ್ ಹೋಗಿರೋದೋ, ಇಲ್ಲ ಗಾಡಿ ಒಂದ್ ಗುಂಡಿಗೆ ಡಬ್ ಅಂತ ಬೀಳ್ಬೋದು ಅಷ್ಟೇ ಹೊರ್ತು ಗಾಡಿ ಗೇಟ್ ಆಗಿರೋದೇ ಹೊರ್ತು ಬಾಡಿ ಗೇಟ್ ಆಗ್ತಾ ಇರ್ಲಿಲ್ಲ. 2 ವೀಲರ್ ಏನ್ ಸೇಫ್ಟಿ ಇದೆ? ಬಾಡಿಗೆ ಏಟ್ ಬೀಳೋದು ಫಸ್ಟ್. ಅವ್ನು ಹೋಗ್ಲಿ ಓಡ್ಸೋನು ಏನ್ ಭೀಮನ? ಏಯ್ ಬಿಡು, ಅದ್ ಎಂತದೇ ಹಳ್ಳ ಇದ್ರು ಹಿಡಿದು ನಿಲ್ಸೋ ಅಂತ ತಾಕತ್ ನನಗೈತೆ, ಎಷ್ಟ್ ಜನ ಕೂತಿದ್ರು ನಾನು ತಡಿತೀನಿ ಅನ್ನೋದಕ್ಕೆ. ಬಿದ್ರೆ ಮುಂಚೆಗೆ ಅವನೇ ಬಿದ್ದಿರ್ತಾನೆ. ಅಂತಂದ್ರೆ ಹಿಂದೆ ಇರೋರು ಏನ್ ಸೇಫ್ಟಿ ಕೊಡಕ್ ಸಾಧ್ಯ? ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಆಯ್ತು, ಆಟೋದವ್ರು ಕರ್ದ ಕಡೆ ಬರಲ್ಲ ಅನ್ಬಿಟ್ಟು ನಾವು 2 ವೀಲರ್ನ ಇಷ್ಟಪಡ್ತೀವಿ, ಅಗ್ರಿ. ನೀವು ಆ ತರ ಮಾಡ್ಬಾರ್ದು. ಯಾವನ್ ಆಟೋದವ್ನ ಕರ್ದಾಗ ಬರಲ್ಲ, ಗಾಡಿ ನಂಬರ್ ನೋಟ್ ಮಾಡ್ಕೋ, ಬಿಡ್ಬೇಡ್ರಿ. FIR ಹಾಕ್ಸಿ ಅವನ್ನ ಪರ್ಮಿಟ್ ರದ್ದಾಗೋವರೆಗೂ ಬಿಡಬಾರ್ದು. ಇಂಥದ್ದೊಂದು 10 ಪ್ರಕರಣ ಮಾಡ್ರಿ. ಯಾಕೆ ಕರ್ದ ಕಡೆ ಬರಲ್ಲ, ಮೀಟರ್ ಹಾಕಲ್ಲ ನೋಡೋಣ. ಮಾಡಕ್ ನಮ್ ಜನಗೂ ಇಷ್ಟ ಇಲ್ಲ. ಯಾಕೆ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಬೇಕು ಅಂತಾರೆ. ನೀತಿ ಬೋಧನೆ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಕಾಮೆಂಟ್ಗಳು ಕೂಡ ಹಂಗೆ ಹೊಡ್ಕೊಂಡ್ ಕೂತ್ಕೊಂತಾರೆ ಅಷ್ಟೇ, ಇನ್ನೇನು ಇಲ್ಲ.